ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿ ಪತ್ರ ಬರೆದಿರುವಂತದ್ದು. ಮೊದಲ ಹಂತದ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಪತ್ರವನ್ನ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿಯಿಂದ ಪತ್ರ. ಮೊದಲ ಹಂತದ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರವನ್ನ ಬರೆದಿರುವಂತದ್ದು. ಜನಸೇವೆ ಮಾಡಲು ನಿಮಗೆ ಇದೊಂದು ಸದಾವಕಾಶ. ದೇಶದ ಅಭಿವೃದ್ಧಿಗೆ ಈ ಚುನಾವಣೆ ಬಹುಮುಖ್ಯವಾಗಿದೆ. ನಾಳೆ ಮತದಾನ ಮಾಡುವಂತೆ ಜನರಿಗೆ ಹೇಳಿ. ಸಂಸದರಾಗಿ ನೋಡುವ ಸಮಯ ಬಂದಿದೆ ಎಂದು ಮೋದಿ ಪತ್ರವನ್ನ ಬರೆದಿದ್ದಾರೆ ಎನ್ಡಿಎ ಅಭ್ಯರ್ಥಿಗಳಿಗೆ. ಈಗಾಗಲೇ ಲೋಕಸಭಾ ಎಲೆಕ್ಷನ್ ದಿನಗಳು ಕ್ಷಣಗಣನೆ ಶುರುವಾಗಿದೆ. ಹತ್ತಿರವಾಗ್ತಾ ಇದ್ದಂತೆ ಎನ್ಡಿಎ ಅಭ್ಯರ್ಥಿಗಳಿಗೆ ಪ್ರಧಾನಿ ಮೋದಿ ಪತ್ರವನ್ನ ಬರೆದಿದ್ದಾರೆ. ಇದೊಂದು ಜನಗಳ ಸೇವೆ ಮಾಡೋಕೆ ನಿಮಗೊಂದು ಸದಾವಕಾಶ. ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಎಲ್ರಿಗೂ ಕೂಡ ನಾಳೆ ಮತವನ್ನ ಹಾಕುವಂತೆ ಎಲ್ರಿಗೂ ಕೂಡ ಮನವರಿಕೆ ಮಾಡಿ, ಎಲ್ರಿಗೂ ಕೂಡ ಸಂದೇಶವನ್ನ ನೀಡಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಡಿಎ ಅಭ್ಯರ್ಥಿಗಳಿಗೆ ಪತ್ರವನ್ನ ಬರೆದಿರುವಂಥದ್ದು. ಇನ್ನು ಲೋಕಸಭಾ ಎಲೆಕ್ಷನ್ನಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಮೈತ್ರಿ ಸರ್ಕಾರ ಪ್ಲಾನ್ ಅನ್ನ ರೂಪಿಸಿಕೊಂಡಿದೆ. ಹೀಗಾಗಿ ಯಾವುದೇ ತರದಂತಹ ಚುನಾವಣಾ ರೀತಿಯಲ್ಲಿ ತಯಾರಿಗಳನ್ನು ಕೂಡ ನಡೆಸಿಕೊಂಡಿರುವಂತಹ ಮೈತ್ರಿ ಸರ್ಕಾರ, ಪ್ರಧಾನಿ ಮೋದಿ ಕೂಡ ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ರು. ಮೈಸೂರು ಭಾಗದಲ್ಲಿ ಆಗಿರ್ಬೋದು, ಅದರ ಜೊತೆಗೆ ಮಂಗಳೂರಲ್ಲಿ ರೋಡ್ ಶೋಗಳಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ರು, ರೋಡ್ ಶೋಗಳನ್ನು ಮಾಡಿದ್ರು, ಜನಗಳನ್ನು ಸೆಳೆಯೋಕೆ ಮತಯಾಚನೆಯನ್ನು ಮಾಡಿದ್ರು ರೋಡ್ ಶೋಗಳ ಮುಖಾಂತರ. ಇನ್ನು ಅದೇ ರೀತಿಯಾಗಿ ಇರುವಂತಹ ಕಾರ್ಯಕರ್ತರಿಗೆ, ಅಭ್ಯರ್ಥಿಗಳಿಗೆ, ಎನ್ಡಿಎ ಅಭ್ಯರ್ಥಿಗಳಿಗೆ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಇದೊಂದು ನಿಮಗೆ ಸದಾವಕಾಶ. ಸಂಸದರಾಗಿ ನೋಡುವ ಸಮಯ ಮತ್ತೆ ಬಂದಿದೆ. ಮತ್ತೆ ನಿಮ್ಮನ್ನು ಸಂಸದರಾಗಿ ನಾನು ನೋಡಬೇಕು. ಹಾಗಾಗಿ ನಾಳೆ ಮತದಾನ ಮಾಡುವಂತೆ ಜನರಿಗೆ ತಿಳಿ ಹೇಳಿ ಅನ್ನುವಂತಹ ನಿಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರವನ್ನು ಬರೆದಿದ್ದಾರೆ. ಇನ್ನು ಈ ಮುಖಾಂತರ ಜನರಿಗೆ ಮತದಾನದ ಕುರಿತಾಗಿ ಮನವರಿಕೆ ಮಾಡಿ. ಒಂದೊಂದು ಮತ ಕೂಡ ಮುಖ್ಯವಾದದ್ದು. ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು. ಒಂದೊಂದು ಮತ ಕೂಡ ಬೀಳಲೇಬೇಕು. ಈ ಒಂದು ನಿಟ್ಟಿನಲ್ಲಿ ನಾಳೆ ಮತದಾನ ಮಾಡುವಂತೆ ಜನರಿಗೆ ತಿಳಿ ಹೇಳಿ ಎನ್ನುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಅಭ್ಯರ್ಥಿಗಳಿಗೆ ಪತ್ರವನ್ನ ಬರೆದಿರುವಂಥದ್ದು.